ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ದೇವರ ವಾಕ್ಯದಲ್ಲಿ ಎಷ್ಟು ಬಲ ಇದೆ ಅಂತಂದ್ರೆ ಇಟ್ ಈಸ್ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ನಾವು ದೇವರ ವಾಕ್ಯ, ನಾವು ಬೈಬಲ್ಲು ಇದೆಲ್ಲ ಅಂದ್ರೆ ತುಂಬಾ ಸಾಧಾರಣವಾಗಿ ತಗೊಂಡ್ಬಿಡ್ತೇವೆ. ಆದ್ರೆ ಒಂದೊಂದು ವಾಕ್ಯದಲ್ಲಿ ಇರುವಂತಹ ಬಲ ದಟ್ ಈಸ್ ಇನ್ಫಿನೈಟ್ ಅಂತೆ. ಅದನ್ನ ಎಲ್ಲಿ ಕೂಡ ಕಂಪೇರ್ ಮಾಡಕ್ಕಾಗೋದಿಲ್ಲ, ಅಷ್ಟು ಬಲ ದೇವರ ವಾಕ್ಯದಲ್ಲಿ ಇದೆ ಅಂತೆ. ಹಾಲೆಲೂಯಾ. ಇಡೀ ಯೂನಿವರ್ಸ್ ನ ಎಕ್ಸಿಸ್ಟೆನ್ಸ್ಗೆ ತಗೊಂಡ್ ಬಂದಿದೆ ದ ವರ್ಡ್ ಆಫ್ ಗಾಡ್. ಇದ್ದಿಲ್ಲ ವರ್ಡ್, ಈ ಲೋಕ ಇದ್ದೇ ಇದ್ದಿಲ್ಲ, ಆದ್ರೆ ಅದನ್ನ ಎಕ್ಸಿಸ್ಟಿಂಗ್ ತಗೊಂಡ್ ಬಂದಿದ್ದ ದ ವರ್ಡ್ ಆಫ್ ಗಾಡ್. ಆ ವರ್ಡ್ ಎಲ್ಲಿಂದ ಬಂತು? ಥ್ರೂ ದ ಮೌತ್ ಆಫ್ ಗಾಡ್ ಅಂತೆ. ಹಾಲೆಲ್ಲೂ ದೇವರು ಮಾತನ್ನ ಆಡಿದ ತಕ್ಷಣನೇ ಕೂಡ ಪವಿತ್ರ ಆತ್ಮನು ಈ ಭೂಮಿ ಮೇಲೆ ಚಲಿಸುವಾಗ ಎಲ್ಲವನ್ನ ಉಂಟಾಯ್ತಂತೆ. ಹಾಲೆಲ್ಲೂ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪರಿಸ್ಥಿತಿಗಳು ಕೂಡ ಹಾಗೆ ಇರ್ಬೋದು, ಬರಿದಾಗಿರ್ಬೋದು, ಖಾಲಿ ಇರ್ಬೋದು, ಏನು ಇಲ್ದಿರ ಇರ್ಬೋದು. ಇಫ್ ಗಾಡ್ ಸ್ಪೀಕ್ಸ್ ಟು ಯು, ನಿನಗೆ ಜೀವಿತಗಳಲ್ಲಿ ಮಾತಾಡುವಾಗ ನಿನ್ನ ಜೀವಿತಗಳಲ್ಲಿ ಬಿಡುಗಡೆ ಉಂಟಾಗ್ತದೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಕೂಡ ದೇವರು ಆ ವಾಕ್ಯವನ್ನು ಕೊಟ್ಟಿದ್ದಾರೆ.